ಅದು ಬೆಳೆದಂಗಿದೆ ಅಗ್ನೆ ಬೆಳೆದಿದ್ರೆ ಯಾವುದೇ ಕಾರಣಕ್ಕಾಗಲ್ಲ ನೋಡಿ. 10 ಕೋಟಿ ಬಂಡವಾಳ ಹಾಕಿ, ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಬಾಳ ಅಲ್ವಾ. ಎಷ್ಟು 4 ಕೋಟಿ ಆಗ್ತಿರಲ್ವ ಈಗ, 5 ಕೋಟಿ ಆಗುತ್ತೆ ಅಲ್ವಾ. 5 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಮಸ್ಯೆ ಆಗಲ್ವಾ ಮತ್ತೆ. ಅದೇ ಅಲ್ವಾ ದಾರಿ. ಇದು ದಾರಿ ಮಾಡ್ತಿದ್ದೀವಿ. ಹಾ, ಇಲ್ಲಿ ನೀವು ಸ್ವಲ್ಪ ಮುಂದೆ ಹೋಗುತ್ತೆ ಸರ್ ಜಮೀನಲ್ಲಿ. ಒಂದ್ ನಿಮಿಷ ಇಲ್ಲಿ ಮಾಡ್ತಾ ಇದ್ರಿ, ಮರ ಅಲ್ಲಿ ಹತ್ರ ಮಾಡ್ತಾ ಇದ್ರಿ ಎಲ್ಲ, ಅದೆಲ್ಲ ನಮ್ದೆ. ಇದು ಎಷ್ಟು ಎಕರೆ ಇದೆ ಟೋಟಲ್? 5 ಎಕರೆ ಬರ್ತದೆ. 5 ಎಕರೆ ನೋಡಿ. ಅಲ್ಲಿಂದ ಅಲ್ಲಿ 4 ಮೂಲೆ ಚೌಕ ಕರೆಕ್ಟ್ ತಗೊಂಡ್ರೆ 4 ಮೂಲೆ ಅಂದ್ರೆ ಏನಾಗಿದೆ ಅಂದ್ರೆ ಏನು ಮಾರ್ಬಳಿ ಅಲ್ವಾ, ಪೋಲ್ಟ್ರಿ ಫಾರ್ಮ್. ಅದಕ್ಕೆ ಇದ್ರದ್ದು ಸ್ಕೆಚ್ ಕಾಪಿ ಕೊಡಿ ನನಗೆ, ಸ್ಕೆಚ್ ಕಾಪಿ ಕೊಡಿ ನನಗೆ, ರಫ್ ಆಗಿರೋಂಥದ್ದು. ಇದಿಷ್ಟಿದೆ ಹೊಲ ಕಂಪ್ಲೀಟ್ ಅಂತಂದು ಅದನ್ನ ಚೇಂಜ್ ಮಾಡ್ಕೊಡ್ತೀನಿ ಸ್ವಲ್ಪ, ಸರಿನಾ. ಕಟ್ ಮಾಡಿ ಅದನ್ನ ಸಪರೇಟ್ ಮಾಡ್ಬಿಡೋದು. ಹಾ, ಸಪರೇಟ್ ಮಾಡ್ಬಿಡಿ. ಸುಮ್ಮನೆ ಅದೇನು ಮಾಡ್ಬಿಡಿ, ಜೀರೋ ಬಿಟ್ಬಿಡಿ, ಅದನ್ನ ಕೈ ಬಿಟ್ಬಿಡಿ. ಅರ್ಥ ಆಯ್ತಾ? ಬೆಳೆದು ಕೈ ಬಿಟ್ಬಿಡಿ. ಇಲ್ಲಿ ಕೈ ಬಿಟ್ರೆ ಫಾರಂ ಇದೆಲ್ಲ ಹಾಕೊಂಡ್ರೆ ಬಹಳ ಚೆನ್ನಾಗಿ ನಡೀತದೆ ನೋಡ್ರಿ. ಕೈ ಬಿಡ್ಬೇಕಾದ್ರೆ ಕೈ ಬಿಡ್ಲೇಬೇಕು. ಇಲ್ಲಿ ಒಂದು 5 ತಳಿ ಕಮ್ಮಿ ಆಯ್ತಲ್ಲ ಗುರುಗಳೇ, ಹೇಳ್ತೀನಿ ನಿಮ್ಗೆ. ಕೈ ಬಿಡ್ರಿ ಇದನ್ನ, ಹಿಂಗ ತಗೊಳ್ಳಿ, ಹಿಂಗ್ ಒಳಗ್ ತಗೊಳ್ಳಿ, ಹಿಂಗೆ ಒಳಗ್ ತಗೊಂಡ್ರೆ ಪರ್ಫೆಕ್ಟ್ ಆಗಿ ಬೆಳೀತಲ್ವಾ. ಫೆನ್ಸಿಂಗ್ ಹಾಕ್ಬಿಡೋ ಅದನ್ನ, ಅದು ಬೇರೆಯವ್ರು ಬಂದು ಅಕ್ರಮ ಮಾಡ್ಕೊಬಿಟ್ರೆ. ಹಾ, ಅಕ್ರಮ ಮಾಡ್ಕೊಳೋದಕ್ಕಿಂತ ಅಲ್ಲಿ ಸುಮ್ನೆ ಕಡಲೆ ಫೆನ್ಸಿಂಗ್ ಮಾಡಿ ಕೈ ಬಿಡಿ ಅಷ್ಟೇ. ಅದನ್ನ ಫೆನ್ಸಿಂಗ್ ಮಾಡ್ಬಿಟ್ಟು ಒಳಗಡೆ ಇನ್ನೊಂದು ಫೆನ್ಸಿಂಗ್ ಮಾಡ್ಕೊಬಿಡೋದು, ಬೇರೆ ಇನ್ನೊಂದು ಫೆನ್ಸಿಂಗ್ ಬರ್ಬೇಕು ನಮಗೆ. ಅರ್ಥ ಆಯ್ತಲ್ವಾ? ಮಾಡ್ಕೊಳ್ಳಿ, ಇದು ಫಸ್ಟ್ ಕ್ಲಾಸ್ ಆಗುತ್ತೆ. ಇದು ಯಾವ್ದನ್ನ ಬೆಳೆದಂಗಿದೆ ಅಗ್ನೆ ಬೆಳೆದಿದ್ರೆ ಯಾವುದೇ ಕಾರಣಕ್ಕಾಗಲ್ಲ ನೋಡಿ. 10 ಕೋಟಿ ಬಂಡವಾಳ ಹಾಕಿ, ಯಾಕಂದ್ರೆ ಇನ್ವೆಸ್ಟ್ಮೆಂಟ್ ಬಾಳ ಅಲ್ವಾ. ಎಷ್ಟು 4 ಕೋಟಿ ಆಗ್ತಿರಲ್ವ ಈಗ, 5 ಕೋಟಿ ಆಗುತ್ತೆ ಅಲ್ವಾ. 5 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಸಮಸ್ಯೆ ಆಗಲ್ವಾ ಮತ್ತೆ. ಅದ್ ಬಿಟ್ಟೆ ಬಿಡ್ಬೇಕು ಅದನ್ನ. ಬಿಡಿ, ಸಕ್ಸಸ್ ಮಾಡ್ಕೊಡ್ತೀನಿ. 100ಕ್ಕೆ 100 ಬಹಳ ಚೆನ್ನಾಗತ್ತೆ. ಇಲ್ಲಿ ಮಾಡಿದ್ರೆ ಅದ್ಭುತವಾಗುತ್ತೆ. ಅಲ್ಲಿ ಯಾಕೆಲ್ಲ ಕೆದರ್ಸ್ತದ್ರಿ ಮಣ್ಣು, ಲೆವೆಲ್ ಮಾಡ್ಕೋಬೇಕು. ಸ್ವಲ್ಪ ಲೆವೆಲ್ ಮಾಡ್ಕೊಳ್ಳಿ, ಜಾಸ್ತಿ ಮಾಡ್ಬೇಡಿ. ಅಲ್ಲಿಂದ ಬಂದಿದ್ ನೀರ್ ಹಿಂಗೆ ಬರ್ಲಿ, ಅಲ್ಲಿಂದ ಡೌನ್ ಹಿಂಗೆ ಇರ್ಲಿ, ಸರಿನಾ. ಫಸ್ಟ್ ಕ್ಲಾಸ್ ಆಗಿರುತ್ತೆ. ಇದೆಲ್ಲ ಒಂದ್ ಲೆವೆಲ್ ಮಾಡ್ಕೊಳ್ಳಿ ಸುಮ್ಮನೆ ಫಾರಮ್ಗಳು ಮಾಡೋದಕ್ಕೆ. ಡಿಸ್ಟ್ರಿಕ್ಟ್ ಅಲ್ವಾ ಇದು? ಮೈಸೂರಿಂದ 18 ಕಿಲೋಮೀಟರ್. ಮಾರ್ಬಳ್ಳಿ. ಕೋಳಿ ಫಾರ್ಮ್ ಇದೆಯಲ್ಲ ನಮ್ದು. ಎಷ್ಟಿದೆ ಆಲ್ರೆಡಿ? ಎಷ್ಟಿದೆ? ಅಲ್ಲಿ ಒಂದು 50,000 ಇದೆ, ಇಲ್ಲಿ 1.5 ಲಕ್ಷ ಮಾಡ್ಬೇಕು. 50,000 ಕೋಳಿ ಇದೆ. ಸರಿ, ಬಂದಿದ್ದಲ್ಲ ನಾನಾಗಲೇ 2 ಸರಿ ಬಂದಲ್ಲ. ಇದು ತಗೊಂಡ್ಬೇಕಾದ್ರೆ ಬಂದಿದ್ದೆ ನಾನು. ಇಲ್ಲ, ಅದು ಬೇರೆ ಡಾಕ್ಯುಮೆಂಟ್ ಸರಿ ಬರಲಿಲ್ಲ. ಡಾಕ್ಯುಮೆಂಟ್ ಬೇಡ ಹಾಗಾದ್ರೆ. ಇದು ಚೆನ್ನಾಗಿದೆ, ತೋಳಿದೆ, ಇದು ಚೆನ್ನಾಗಿದೆ, ಫಸ್ಟ್ ಕ್ಲಾಸ್ ಆಗಿದೆ. ಧೈರ್ಯವಾಗಿ ಮಾಡಿ, ಇಲ್ಲಿ ಬೇಕಾದ್ರೆ ಇನ್ವೆಸ್ಟ್ ಮಾಡಿ ಬೇಕಾದ್ರೆ. ಆ ಕಡೆ ಬಂದು ಅದ್ರ ಕೆಳಗಡೆ ರೋಡ್ ಸೈಡ್ ಒಂದು ಫಾರಂ ಬರ್ತಲ್ಲ, ಹಿಂಗೆ ಏಕ ಫಾರಂ ಬರ್ತದೆ. ಹೆಂಗ್ ಮಾಡ್ತೀವಿ ಫಾರಂ? ಈಗ ಪೂರ್ವ ಪಶ್ಚಿಮ ಮಾಡೋದು ಸೇಮ್ ಏಕ ಮಾಡ್ತಿರಲ್ವಾ, ಅದ್ರ ಆಗ್ನೇಯ ಮಾಡಿ. ಇಲ್ಲಿ ಬೇಡ ಇಲ್ಲ, ಅಷ್ಟು ಶ್ರೇಯಸ್ ಅಲ್ಲ, ಅಲ್ಲೇ ಮಾಡಿ ಸುಮ್ಮನೆ. ಈಗ ನಾವು ಈಗ ನಮ್ಮ ಮೊಟ್ಟೆ ಬರ್ತಲ್ಲ, ಮೊಟ್ಟೆ ಎಲ್ಲಿ ಮಾಡ್ಬೇಕು ಬೇಗ ಸೇಲ್ ಆಗ್ಬಿಡುವಂಗ. ಅದ್ರ ಮೇಲೇನೆ ಮಾಡ್ತಿರಲ್ಲ ಗೋಡಮು, ಅಲ್ಲಿ ಮಾಡೋ ಅಲ್ಲೇ ದೂರ ಸಾಗುತ್ತೆ ಗುರುಗಳೇ. ಇಲ್ಲಿ ರೋಡಿಂದ ಅಲ್ಲಿ ಹೋಗಕ್ಕೆ ಒಂದ್ ಕೆಲಸ ಮಾಡಿ, ಇಲ್ಲಿ ವಾಯುದಲ್ಲಿ ಮಾಡ್ಕೊಳ್ಳಿ. ವಾಯುದಲ್ಲಿ ಮಾಡ್ಕೊಳ್ಳಿ ಫಸ್ಟ್ ಕ್ಲಾಸ್. ಸ್ವಲ್ಪ ಜಲ್ದಿ ಖಾಲಿ ಕೊಟ್ಟು ಆಮೇಲೆ ನಮ್ಮ ಫಾರ್ಮ್, ಆ ಫಾರ್ಮ್ ಲೇಬರ್ ಪ್ರಾಬ್ಲಮ್ ಜಾಸ್ತಿ. ಸ್ವಲ್ಪ ಆ ಕಡೆ ಮಾಡ್ಕೊಳ್ಳಿ ಲೇಬರ್, ಸರಿನಾ. ನೀವು ಮೇಜರ್ ಆಗಿ ನೀವು ಟಿಪ್ಪರ್ JCB ಕೆಲಸ ಮಾಡ್ತೀರಿ, ರಿಟೈಲ್ ಕೆಲಸ ಮಾಡ್ತಿರ್ತಲ್ಲ, ಅಲ್ಲೊಂದು ಮೇಜರ್ ಆಗಿ ಆಫೀಸು ಎಲ್ಲ ಮಾಡ್ಕೊಳ್ಳಿ. ನಾವು ಇರಕ್ಕೆ ಒಂದು ಮೇಜರ್ ಆಗಿ ಫಾರಂ ಇಂದ ಫಸ್ಟ್ ಗೋಡಮು ಎಲ್ಲ ಅಲ್ಲೇ ಇರ್ಲಿ. ಅರ್ಥ ಆಯ್ತಾ? ಈ ಟೈಲೆಟ್ ಬರ್ಬಾರ್ದು ಅಂತಾರಲ್ಲ, ಯಾರೋ ಹೇಳ್ತಿರ್ಲಿಲ್ಲ. ತಪ್ಪದು, ಟಾಯ್ಲೆಟ್ ಬರಬಾರ್ದು ಅಂತಲ್ಲ. ಒಂದು ಮನೆ ಇದ್ರೆ ಮನೆಯಲ್ಲಿ ಸಪರೇಟ್ ಆಗಿ ಇರ್ಕೂಡ್ದು. ಅದು ಎಕ್ಸ್ಟ್ರಾ ಬೇಕಾದ್ರೆ ಏನ್ ತೊಂದ್ರೆ ಏನಲ್ಲ. ಒಂದು ಮನೆ ಮಾಡ್ತೀವಿ, ರೂಮ್ ಮಾಡ್ತೀವಲ್ವಾ, ರೂಮ್ ಪಕ್ಕದಲ್ಲಿ ಮಾಡ್ಕೊಳೋಣ. ಅದನ್ನ ರೂಮ್ ಒಳಗಡೆ ಇರ್ಬಾರ್ದು ಅಲ್ಲ, ಒಂದು ಮನೆ ಅಂತ ಮಾಡ್ತೀವಲ್ವಾ, ಮನೆಯಲ್ಲಿ ವಾಯುದೆಲ್ಲ ಅಗ್ನೇದೆಲ್ಲ ಮಾಡ್ಕೊಳ್ಳೋಣ, ತಪ್ಪೇನಿದೆ? ಮನೆಯ ನೈಋತ್ಯದಲ್ಲಿ ಬೇಡ. ಅರ್ಥ ಆಯ್ತಾ? ಮನೆಯ ನೈಋತ್ಯ ಬೇಡ, ಆಗ್ನೇಯ ಅಥವಾ ವಾಯುದಲ್ಲಿ ಮಾಡ್ಕೊಳ್ಳಿ ಮನೆಯಲ್ಲಿ, ತಪ್ಪೇನಿದೆ? ಇದು ಕಟ್ತಿರಲ್ಲ ನೀವು, ಅದು ಕ್ವಾರ್ಟರ್ಸ್ ಕಟ್ತಿರಲ್ವಾ, ಕ್ವಾರ್ಟರ್ಸ್ಗಿಂತ ಫಸ್ಟ್ಗೆ ಒಂದು ರೂಮ್ ಕಟ್ಕೊಂಡು, ರೂಮ್ ಆ ಕಡೆ ಕಟ್ಕೊಂಡು ಅಲ್ಲಿಂದ ಹಂಗ ತಗೋಬಹುದು. ಲೇಬರ್ ಎಲ್ಲ ಅತ್ತಾಗಿರ್ಲಿ, ನಾವು ಇತ್ಲಾಗಿತ್ತು, ಸರಿನಾ. ಈ ಕೈ ಬೂಟೆನ ಗಿಡ ಹಾಕ್ಬೋದಾ ಏನೋ? ನೀವ್ ಏನ್ ಮಾಡಿದ್ರು ದರಿದ್ರ ಕಣ್ರಿ. ಒಂದು ಬಾಟ್ಲಿ ವಿಷ ಬಾಟ್ಲಿ ಇಟ್ಕೊಂಡು ಕುತ್ಕೊಂಡಂಗೆ ಅದ್ರ ಕುತ್ಕೊಂಡು ಅದ್ ಯಾರ್ಗಾನ ಮಾರಿ ಬಿಟ್ಟಿರುತ್ತೆ, ಬಹಳ ಚೆನ್ನಾಗಿರ್ತದೆ. ಬೇರೆ ಹೆಸರಿಗೆ ಅದು ಬಿಟ್ಬಿಟ್ರೆ ಸಮಸ್ಯೆ ಇರಲ್ಲ. ಅದರಿಂದ ಯಾವುದೇ ಹೆಲ್ಪ್ ಅಂತೂ ಆಗಲ್ಲ ನಿಮ್ಗೆ, ನೆನ್ಪಿಟ್ಕೊಳ್ಳಿ. ಇಲ್ಲಿ ನಿಂತು ಹೋಗ್ಲೇಬಾರ್ದು ನಾವು.
ಫೆನ್ಸಿಂಗ್ ಮಾಡ್ಕೊಂಡ್ಬಿಡಿ, ಆ ಕಡೆ ಬೀಳ್ಬಿಟ್ಬಿಡಿ ಸುಮ್ಮನೆ. ನೋಡಿ 3 ವರ್ಷ ನೋಡಿ ಗೊತ್ತಾಗತ್ತೆ ನಿಮ್ಗೆ ಅಲ್ವಾ. ಇದು ವೇದಾಂತ್ ಪೋಲ್ಟ್ರಿ ಫಾರ್ಮ್ ಅಂತ. ವೇದಾಂತ್ ಪೋಲ್ಟ್ರಿ ಫಾರಮ್ಮ ಏನ್ ಮೊಟ್ಟೆ ಕೋಳಿದ? ಈಗ ಎಷ್ಟು 50 ಸಾವಿರ ಹೋಗ್ತದೆ ನಮ್ಮಲ್ಲಿ. ಅದು ಇಲ್ಲಿ ಇದರಲ್ಲಿ ಮೈಸೂರಲ್ಲಿ, ಅಲ್ಲೇ ಮೈಸೂರು ಈ ಕಡೆ. ಹೌದು. ಹಾ, ಈಗ ಇಲ್ಲೇ ಮಾಡ್ತಾ ಇದ್ದೀರಾ, ಮಾಡಿ ದೇವ್ರು ಒಳ್ಳೇದ್ ಮಾಡ್ಲಿ. ಬಟ್ ನಾನು ಹೇಳ್ದಾಗ ಕ್ಲೀನ್ ಆಗಿ ಸರಿ ಮಾಡ್ಕೊಳ್ಳಿ. ಇದನ್ನ ಸರಿ ಮಾಡ್ಕೊಂಡಿದ್ರೆ ತುಂಬಾ ತೊಂದರೆ ಮಾಡ್ಕೊಳ್ತೀರಿ, ನೆನ್ಪಿಟ್ಕೊಳ್ಳಿ. ಇನ್ನು ಕಟ್ ಮಾಡಿಲ್ಲ ಅಂತಂದ್ರೆ ನೀವು 5 ಕೋಟಿಗೆ 10 ಕೋಟಿ ನೀವು ತೆರಬೇಕಾಗತ್ತೆ. 5 ಕೋಟಿ ಬಂಡವಾಳಕ್ಕೆ ಪ್ರಯತ್ನ ಮಾಡಿ, ನೀವು ವಾಗ್ದಾನ ಮಾಡ್ಕೊಳ್ಳಿ. 2 ವರ್ಷ ಬಿಟ್ಟು ನನಗೆ ಫೋನ್ ಮಾಡಿ ಹೇಳಿ, ನಾನು ಹಾಕ್ಲೇಬೇಕಂತ ರೂಲ್ಸ್ ನಂದನ್ನು. ಆದ್ರೂ ನಿಮ್ಗೆ ಒಳ್ಳೇದಾಗ್ಲಿ ಅಂತ ಹೇಳ್ತಾ ಇದ್ದೀನಿ. ಇದಾಗ್ಲಿಲ್ಲ ಅಂತ ಅಂದ್ಮೇಲೆ 2 ವರ್ಷ ಬಿಟ್ಟು ನೋಡಿ, ಬಿಟ್ಟು ಫೋನ್ ಮಾಡಿ ನನಗೆ ಏನಾಯ್ತು ಅಂತ ಹೇಳಿ. 10 ರೂಪಾಯಿ ಬಂಡವಾಳ ಬಂದ್ರೆ ಕೇಳಿ, ಸರಿನಾ? ತೊಂದ್ರೆ ಮಾಡ್ಕೋಬೇಡಿ ಮತ್ತೆ.